ಕೆಲವೊಂದಷ್ಟು ಜನರಿಗೆ ಈಗಾಗಲೇ ಬಸ್ ಬಂದ್ನ ಬಗ್ಗೆ ಮಾಹಿತಿ ಇದೆ. ಅಂಥವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ತೀರಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ KSRTC BMTC ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ನಮಗೆ ಇನ್ನು 1.5-2 ಗಂಟೆ ಅಷ್ಟೊತ್ತಿಗೆ ಉತ್ತರ ಸಿಗುತ್ತೆ. ಈ ಬೆನ್ನಲ್ಲೇ ಬಸ್ ಬಂದ್ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು, ನಮಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಒತ್ತಾಯವನ್ನ ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಪ್ರತಿದಿನ ಕೆಲಸ ಕಾರ್ಯಕ್ಕೆ ಹೋಗೋದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. ಪ್ರತಿ ಬಾರಿ ಮುಷ್ಕರ ಪ್ರತಿಭಟನೆ ಮಾಡ್ತಾ ಇದ್ರೆ ನಾವು ಹೆಂಗ್ ಜೀವನ ಸಾಗಿಸೋದು ಹೆಂಗೆ ಅಂತ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಬಸ್ ವ್ಯವಸ್ಥೆ ಇಲ್ಲ ಅಂದ್ರೆ ವಿಪರೀತ ಸಮಸ್ಯೆ ಆಗುತ್ತೆ ಅನ್ನೋದು ಅವ್ರ ಮಾತು. ಬನ್ನಿ ಕೇಳಿಸ್ಕೊಳ್ಳೋಣ. ಸಮಸ್ಯೆ ಆಗುತ್ತೆ, ಯಾಕಂದರೆ ದಿನ ಇದು ಎಲ್ಲ ರಾಜನಕುಂಟೆಯಿಂದ ಬರೋದು ನಾವು. ಸೊ ಸಮಸ್ಯೆ ಆಗುತ್ತೆ. ಇದು ರ್ಯಾಪಿಡೋ ಬೇರೆ ಇಲ್ಲ, ಅದು ಬಿಟ್ಟರೆ ಹೆಂಗೆ ಮತ್ತು ಇದರಲ್ಲೇ ಆಟೋದಲ್ಲೇ ಬರಬೇಕು. ಆಟೋದವರು ಜಾಸ್ತಿ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ತೊಂದರೆ ಆಗುತ್ತೆ. ಹಂಗಂದರೆ ಅದೇ ಸ್ವಲ್ಪ ತೊಂದರೆ ಆಗುತ್ತೆ. ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರ ಇದೆ. ಈ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ BMTC ಬಸ್ಗಳ ಮೇಲೆ ಪೋಸ್ಟರ್ಗಳನ್ನು ಅಂಟಿಸಿ ಸಾರ್ವಜನಿಕರಿಗೆ ತಿಳಿ ಹೇಳುವಂಥ ಕೆಲಸ ಈಗಾಗಲೇ ಸಾರಿಗೆ ನೌಕರರು ಮಾಡಿರುವಂಥದ್ದು. BMTC ಬಸ್ಗಳ ಮುಂಭಾಗದಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ, ಮುಷ್ಕರ ಇದೆ ಅನ್ನುವಂಥ ಪೋಸ್ಟರನ್ನು ಅಂಟಿಸಿದ್ದಾರೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಕೂಡ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮನವಿಯನ್ನು ಮಾಡಿಕೊಂಡಿದೆ. ನೋಡೋಣ, ನಾಳೆಯಿಂದ ಬಸ್ ಇರೋದಿಲ್ಲ ಅಂತೇಳಿ ಸಾರ್ವಜನಿಕರು ಕೂಡ ತಿಳಿಸ್ತಾ ಇದ್ದಾರೆ. ನಾಳೆಯಿಂದ ಸ್ಟ್ರೈಕ್ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾದರೆ ಯಾವತ್ತು ಕೊನೆ ಆಗುತ್ತೋ ಗೊತ್ತಲ್ಲ, ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗುತ್ತೆ. ಮಾತಾಡ್ತೀನಿ ಇಲ್ಲಿರುವಂಥವ್ರನ್ನ. ಸರ್ ನಮಸ್ತೆ. ನಾಳೆಯಿಂದ ಸಾರ್ವಜನಿಕರ ಸಮಸ್ಯೆ ಆಗುತ್ತೆ, ಸಾರಿಗೆ ಬಸ್ ಇರೋಲ್ಲ, ಬಸ್ ಓಡಾಡಲ್ಲ, ಸ್ಟ್ರೈಕ್ ಇದೆ ಸರ್. ತಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ನಾವು ಡೈಲಿ ಆಫೀಸ್ಗೆ ಹೋಗೋಕ್ಕಾಗಲ್ಲ. ಓಕೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರೈವೇಟ್ ವೆಹಿಕಲ್, ಆಟೋನೋ ಕ್ಯಾಬಲ್ಲೋ ಹೋಗಬೇಕಾಗುತ್ತೆ. ಅವು ಕೂಡ ಬರದೇ ಹೋದರೆ ಸರ್? ಬರದೇ ಹೋದರೆ ಪ್ರೈವೇಟ್ ಕಂಪನಿಲಿ ಈಗ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಇಲ್ಲಾಂದರೆ ರಜಾ ಹಾಕಬೇಕಾಗುತ್ತೆ. ಇನ್ನು ಮಾತಾಡ್ತೀನಿ, ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥವ್ರು. ಸ್ಟ್ರೈಕ್ ಆದರೆ ತೀರಾ ಸಮಸ್ಯೆ ಆಗುತ್ತೆ. ನಮಸ್ಕಾರ ಸರ್. ನಾಳೆಯಿಂದ ಅನಿರ್ದಿಷ್ಟಾವಧಿ ಸಾರಿಗೆ ನೌಕರರ ಮುಷ್ಕರ ಇದೆ, ಬಸ್ಸು ಓಡಾಡಲ್ಲ. ತಮಗೆ ಯಾವ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಯಾವ ರೀತಿ ಸಮಸ್ಯೆ ಆಗ್ಬೋದು? ಊರಿಂದ ಬರೋರಿಗೆ ಅವ್ರಿಗೆಲ್ಲರೂ ಸಮಸ್ಯೆನೇ ಆಗುತ್ತೆ ಸರ್. ಆಮೇಲೆ ಕೆಲಸಕ್ಕೆ ಹೋಗೋರಿಗೆಲ್ಲ ಸಮಸ್ಯೆ ಆಗುತ್ತೆ. ಇದಕ್ಕೆ ಸರ್ಕಾರನೇ ಹೊಣೆ. ಸರ್ಕಾರ ಇದಕ್ಕೇನಾದರೂ ದಿಢೀರ್ನೇ ಒಂದು ಕಾರ್ಯಕ್ರಮ ಕೈಗೊಳ್ಳಬೇಕು. ಅದೇನವರು ಈಗ ಮುಷ್ಕರ ಮಾಡ್ತಾರೆ, ಅದಕ್ಕೇನು ಬೇಕೋ ಅದನ್ನು ಸರ್ಕಾರ ನಿಭಾಯಿಸಬೇಕು. ಇದಕ್ಕೆ ಸರ್ಕಾರನೇ ಹೊಣೆ ಸರ್. ಈ ರೀತಿ ಪ್ರತಿ ಬಾರಿ ಕೂಡ ಸಾರಿಗೆ ಸಂಘಟನೆಗಳು ಪ್ರತಿಭಟನೆಯನ್ನು ಕರೀತಾ ಇದ್ದಾರೆ, ಮುಷ್ಕರ ಆಗ್ತಾನೆ ಇದೆ, ಸಾರ್ವಜನಿಕರ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಸಮಸ್ಯೆ ಬಗೆಹರಿಸುವಂಥ ಕೆಲಸ ಆಗ್ತಾ ಇಲ್ಲ. ತಾವೇನು ಹೇಳ್ತೀರಾ ಸರ್? ಇದು ಪ್ರತಿ ಸರಿ ಹೀಗೆ ಆಗ್ತಾ ಇದೆ. ಸೊ ಸಾರ್ವಜನಿಕರಿಗೆ ಕಳ್ಸಕ್ಕೆ ಹೋಗೋರಿಗೆ, ಎಸ್ಪೆಷಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಇರೋರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸೊ ಏನಾದರೂ ಒಂದು ದಾರಿ ಕಂಡುಹಿಡಿಯಲೇಬೇಕು. ಸರ್ ತಾವು ಏನು ಕೆಲಸ ಮಾಡೋದು? ಈ ಬಸ್ ಬಂದಾದರೆ ತಮಗೇನು ಸಮಸ್ಯೆ? ಸಮಸ್ಯೆ ಅಂದರೆ ನನಗೊಬ್ಬನಿಗಿಲ್ಲ ಸರ್, ಇಡೀ ಕರ್ನಾಟಕ ಜನರಿಗೆ ಸಮಸ್ಯೆ ಆಗುತ್ತೆ. ಇದು ಉಚಿತ ಬಸ್ಸು ಸೌಲಭ್ಯ ಎಲ್ಲ ಕೊಟ್ಬಿಟ್ಟು KSRTC ನಷ್ಟದಲ್ಲಿದೆ. ಏನು ಈ KSRTC ಅವರು ಕಂಡಕ್ಟ್ರು ಮತ್ತು ಡ್ರೈವರ್ಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಸೊ ಇನ್ನು ಪ್ರಯಾಣಿಕರು ಎಲ್ಲರೂ ಕೂಡ ಏರ್ಪೋರ್ಟ್ ಕಡೆಗೆ ಹೋಗ್ತಕ್ಕಂಥ ಪ್ರಯಾಣಿಕರು ತೀರಾ ಸಮಸ್ಯೆ ಆಗುತ್ತೆ. ಸಾರ್ವಜನಿಕರು ಪ್ರತಿನಿತ್ಯ ಓಡಾಡುವಂಥ ಸಾರ್ವಜನಿಕರಿಗೆ ಯಾವ ಮಟ್ಟಕ್ಕೆ ಸಮಸ್ಯೆ ಆಗುತ್ತೆ ಅಂತಂದರೆ, ಕೆಲಸ ಕಾರ್ಯಗಳು ಹೋಗೋಕ್ಕಾಗಲ್ಲ, ಆಫೀಸ್ಗಳಿಗೆ ಹೋಗೋಕ್ಕಾಗಲ್ಲ, ಸಾರ್ವಜನಿಕ ಬಸ್ಗಳನ್ನೇ ನಂಬ್ಕೊಂಡಿರ್ತಾರೆ. ಸರ ನಾಳೆಯಿಂದ ಬಸ್ ಇರೋಲ್ಲ ಸರ್, ನಮಗೆಲ್ಲ ಸಮಸ್ಯೆ ಆಗುತ್ತೆ. ಸ್ಟ್ರೈಕ್ ನಾವು ಒನ್ ವೆಹಿಕಲ್ ಹೋಗೋಣ ಅಂದರೆ ಟ್ರಾಫಿಕ್ಕು ಅದು ಬೇರೆ ಜಾಸ್ತಿ. ಈ ಟ್ರಾಫಿಕಲ್ಲೇ ನಮಗೆ 2 hours 3 hours ಆಗೋಗ್ಬಿಡುತ್ತೆ. ಸೊ ನೋಡ್ಬೇಕು ಏನಾಗುತ್ತೋ ಹೆಂಗೋ. ಇದು ಇಲ್ಲಿ ಹೇಳ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡುವಂತಹ